ಪ್ರಿಯ ಬಂಧುಗಳೇ, ನಮಸ್ತೆ. ಹೇಗಿದ್ರಿ ಎಲ್ರು? ಬಂಧುಗಳೇ, ಬಿಗ್ ಬಾಸ್ ಸೀಸನ್ 12 ಇನ್ನೇನು ಮುಕ್ತಾಯಗೊಳ್ತಾ ಇದೆ. ಯಪ್ಪ ಅದೇನು ಗಿಲ್ಲಿ ಹವಾ ದಿನದಿಂದ ದಿನಕ್ಕೆ ಮುಗಿಲು ಮುಟ್ತಾ ಇದೆ. 20 ವರ್ಷಗಳಿಂದ ಚಿತ್ರರಂಗದಲ್ಲಿರೋ ಕಿಚ್ಚ ದಚ್ಚು ರೆಕಾರ್ಡನ್ನ ಸರಿಗಟ್ಟೋಕೆ ಬಿಗ್ ಬಾಸ್ ಮನೆಯ 100 ದಿನದ ಆಟ ಸಾಕಾಗಿದೆ ಗಿಲ್ಲಿಗೆ. ಗಲ್ಲಿಯಲ್ಲಿ ಸದ್ದು ಮಾಡ್ತಿರೋ ಗಿಲ್ಲಿ ಕರುನಾಡ ಕಲಾವಿದ ಗಿಲ್ಲಿ ನಟನ ಇನ್ಸ್ಟಾ ರೆಕಾರ್ಡನ್ನೊಮ್ಮೆ ತೋರಿಸ್ತೀವಿ ಬನ್ನಿ. ಬಂಧುಗಳೇ, ಮಂಡ್ಯ ಜಿಲ್ಲೆಯ ಯಾವುದೋ ಕುಗ್ರಾಮವೊಂದರಲ್ಲಿ ಗಲ್ಲಿಯಲ್ಲಿ ಇದ್ದಂತಹ ಗಿಲ್ಲಿ ನಟ ಅನ್ನೋ ಕಲಾವಿದ ಇಂದು ಇಡೀ ಕರ್ನಾಟಕದ ಮನೆ ಮಾತಾಗಿದ್ದಾನೆ. ಇದಕ್ಕೆ ಕಾರಣ ಒನ್ ಆ್ಯಂಡ್ ಒನ್ಲಿ ಆತನಲ್ಲಿರೋ ಪ್ರತಿಭೆ. ಎಸ್, ಯೂಟ್ಯೂಬ್ ವಿಡಿಯೋ ಮಾಡಿಕೊಂಡು ಅದರಿಂದ ಕಾಮಿಡಿ ಕಿಲಾಡಿಗಳು ಅನ್ನೋ ಶೋಗೆ ಎಂಟ್ರಿ ಪಡೆದು ಸದ್ಯ ಸಿನಿಮಾಗಳಲ್ಲೂ ಕೂಡ ಮಿಂಚು ಹರಿಸ್ತಿದ್ದಾರೆ. ಮಿಗಿಲಾಗಿ ಬಿಗ್ ಬಾಸ್ ಸೀಸನ್ 12ರ ಕಂಟೆಸ್ಟೆಂಟ್ ಆಗಿದ್ದು ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಆಟಕ್ಕೆ ಎಲ್ಲರೂ ತಂಡ ಹೊಡೆದಿದ್ದಾರೆ. ಬಿಗ್ ಬಾಸ್ ಕಿರೀಟ ಮುಡಿಗೇರಿಸಿಕೊಳ್ಳೋಕೆ ಇನ್ನೇನು ಕ್ಷಣಗಣನೆ ಆರಂಭವಾಗ್ತಾ ಇದೆ. ಎಲ್ಲರ ಚಿತ್ತ ಗಿಲ್ಲಿಯತ್ತ ನೆಟ್ಟಿದೆ. ಗಲ್ಲಿಗಳಲ್ಲಿ ಆತನ ಬಗ್ಗೆ ಮಾತನಾಡ್ತಿದ್ದಾರೆ ಜನ. ಸಾಕಷ್ಟು ನ್ಯೂಸ್ ಚಾನೆಲ್ಗಳು ಕೂಡ ಆತನ ಊರಿಗೆ ತೆರಳಿ ಸಾಕಷ್ಟು ಮಂದಿಯನ್ನ ಮಾತನಾಡಿಸಿದ್ದಾರೆ. ಎಲ್ಲರೂ ಹೇಳ್ತಿರೋದು ಒಂದೇ ಒಂದು, ಈ ಬಾರಿ ಬಿಗ್ ಬಾಸ್ ಗರಿ ಗಿಲ್ಲಿಗೆ ಪಾಲಾಗೋದಂತೂ ಖಂಡಿತ ಅಂತ. ಇನ್ನು ಕಿಚ್ಚ ದಚ್ಚು ಕಳೆದ 20-25 ವರ್ಷಗಳಿಂದ ಪಡೆದ ಇನ್ಸ್ಟಾ ಫಾಲೋವರ್ಸ್ ಸಂಖ್ಯೆಗಳನ್ನು ಗಿಲ್ಲಿ ಕೇವಲ 100 ದಿನದಲ್ಲಿ ಮುಟ್ಟುವ ಕಾರ್ಯ ಮಾಡಿದ್ದಾರೆ. ಅರೆ, ಸುದೀಪ್ ದರ್ಶನ್ ಅವರ ಇನ್ಸ್ಟಾ ಫಾಲೋವರ್ಸ್ ಸಂಖ್ಯೆಗಿಂತ ಗಿಲ್ಲಿ ಫಾಲೋವರ್ಸ್ ಜಾಸ್ತಿ ಇದ್ದಾರೆ ಅಂತ ಉಪ್ಪೇರಿಸಬೇಡಿ. ಕಿಚ್ಚನ ಫಾಲೋವರ್ಸ್ 2.9 ಮಿಲಿಯನ್, ದಚ್ಚು ಫಾಲೋವರ್ಸ್ 2.5 ಮಿಲಿಯನ್. ಆದರೆ ಈ ಗಿಲ್ಲಿ ನಟ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಾಗ ಕೇವಲ 1 ಲಕ್ಷ ಫಾಲೋವರ್ಸ್ ಇತ್ತು. ಇದೀಗ 1.4 ಮಿಲಿಯನ್ಗೆ ಅದು ಏರಿಕೆಯಾಗಿದೆ. ಇದು ಹೀಗೆ ಮುಂದುವರೆದ್ರೆ ಬಹುಶಃ ಇನ್ನೊಂದು ತಿಂಗಳಲ್ಲಿ ಕಿಚ್ಚ ದಚ್ಚು ಫಾಲೋವರ್ಸ್ ಸಂಖ್ಯೆಯನ್ನ ಬ್ರೇಕ್ ಮಾಡಲಿದ್ದಾರೆ ಗಿಲ್ಲಿ. ಇದು ರಿಯಲ್ ಟ್ಯಾಲೆಂಟ್ಗೆ ಸಿಕ್ಕ ಬೆಂಬಲ ಅಂದರೆ ತಪ್ಪಾಗೋದಿಲ್ಲ. ಆದರೆ ಈ ಸ್ಟಾರ್ಡಮ್ಮನ್ನು ತಲೆಗತ್ತಿಸಿಕೊಂಡು ಮೆರೆದ್ರೆ ಗಿಲ್ಲಿ ಅಧಪತನ ಶುರುವಾಗೋದಂತೂ ಗ್ಯಾರಂಟಿ. ಅದೇನೋ ಹೇಳ್ತಾರಲ್ಲ, ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧರಾತ್ರಿಲಿ ಕೊಡೆ ಹಿಡಿಬಾರ್ದು ಅಂತ. ಹಾಗಾಗುತ್ತೆ ನೋಡಿ. ಅದೇನೇ ಇರಲಿ ಬಂಧುಗಳೇ, ಬಡವರ ಮನೆ ಮಕ್ಕಳು ಬೆಳಿಬೇಕು ಕಣ್ರಿ. ಈ ಹಳ್ಳಿಯಿಂದ ಬಂದಂತಹ ಪ್ರತಿಭೆ ಇವತ್ತು ಬಿಗ್ ಬಾಸ್ನಲ್ಲಿ ಮಿಂಚ್ತಾ ಇದ್ದಾರೆ. ಖಂಡಿತವಾಗಿಯೂ ಹಳ್ಳಿ ಪ್ರತಿಭೆ, ಅವನಲ್ಲಿರುವಂತಹ ಟ್ಯಾಲೆಂಟ್ಗೆ ಸೀಸನ್ 12ರ ಪ್ರಶಸ್ತಿ ಖಂಡಿತವಾಗಿಯೂ ಸಿಗಲೇಬೇಕು. ಈತನ ಅಭಿಮಾನಿಗಳಂತೂ ಹುಚ್ಚು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಊರೂರು ತೆರಳಿ ಈತನ ಬಗ್ಗೆ ಪ್ರಚಾರವನ್ನು ಮಾಡೋದ್ರ ಜೊತೆಗೆ ಹರಕೆಯನ್ನು ಕಟ್ಕೊಳ್ತಾ ಇದ್ದಾರೆ. ಈ ಗಿಲ್ಲಿ ನಟ ಗೆಲ್ಲಲೇಬೇಕು ಅಂತ. ಅದೇನೇ ಇರಲಿ ಬಂಧುಗಳೇ, ಸೀಸನ್ 12ರ ಫೈನಲ್ಗೆ ಅಶ್ವಿನಿ ಗೌಡ ಮತ್ತು ಗಿಲ್ಲಿ ನಟ ಇಬ್ಬರು ಕೂಡ ಬಂದಿದ್ದಾರೆ. ಯಾರಿಗೆ ಈ ಅದೃಷ್ಟದ ಬಹುಮಾನ ಒಲಿಯುತ್ತೆ ಕಾದು ನೋಡಬೇಕಿದೆ. ಕಿಚ್ಚ ಯಾರ ಕೈಯನ್ನ ಮೇಲೆತ್ತಾರೆ, ಯಾರನ್ನ ವಿನ್ನರ್ ಅಂತ ಘೋಷಿಸ್ತಾರೆ, ಕಾದು ನೋಡಬೇಕಾಗಿದೆ ಬಂಧುಗಳೇ.